ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತು ಇನ್ನೊಂದು ಸಿಂಪಲ್ ಕುಚ್ಚಾಕೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು 160 ಎಳೆ ದಾರ ತೊಗೊಂಡಿದ್ದೀನಿ, ಮತ್ತು 7 ಎಳೆ ದಾರ ಸುತ್ತಿ ಈ ಥರ ಇಟ್ಕೊಂಡಿದ್ದೀನಿ, ಮತ್ತು ಕ್ರೋಶ. ಬನ್ನಿ ಯಾವ ಥರ ಹಾಕೋದು ಅಂತ ನೋಡೋಣ. ಥ್ರೆಡ್ಲ ಈ ಥರ ನಾಟ್ ಹಾಕ್ಕೊಬೇಕು. ಥ್ರೆಡ್ನ ಸೇಮ್ ಬಟ್ಟೆಗೆ 2 ಸರಿ ಸಿಂಗಲ್ ನಾಟ್ ಮಾಡಬೇಕು. ಈ ಥರ 2 ಸರಿ ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ನಾಟ್ ಮಾಡಬೇಕು. ಮತ್ತು ಇವಾಗ ಬೀಡ್ ಹಾಕ್ಕೊಬೇಕು. ಬೀಡ್ ಹಾಕಿ ಬೀಡ್ ಲಾಕ್. ಮತ್ತು ಇವಾಗ ಇದು ಎಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಲಾಕ್ ಮಾಡಬೇಕು. ಇದು ಲಾಕ್ ಆಗಿದೆ. ಇವಾಗ 5 ಚೈನ್ ಹಾಕ್ಕೊತೀನಿ. 1 2 3 4 5 ಚೈನ್ ಹಾಕಿ ಈ ಥರ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಬೇಕು. ಉಲ್ಟಾ ತಿರ್ಗಿಸ್ಕೊಂಡು ನಾವಿಲ್ಲಿ ಫಸ್ಟು ಒಂದು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಬೇಕು. ಇದನ್ನು ಲಾಕ್ ಮಾಡಿ ಮತ್ತು ಇವಾಗ ಸೀದಾ ಮಾಡ್ಕೊಂಡು ಬಟ್ಟೆನ 3 ಚೈನ್ ಹಾಕ್ಕೊಬೇಕು. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು, ಇದು ನಾವು ಬೀಡು ಕೆಳಗಡೆ ಈ ಥರ ಹಾಕಿರ್ತೀವಲ್ವ ಚೈನು, ಅದರೊಳಗಡೆಯಿಂದ ಹೋಗಿ ಮತ್ತು ದಾರ ತಂದು ಇವಾಗ 3 ಇದೆ. ಸೂಜಿ ಮೇಲೆ ಮತ್ತೆ ದಾರ ತಗೊಂಡು 2 ಮಾಡಿ, ಮತ್ತು ಸೂಜಿ ಮೇಲೆ ದಾರ ತಗೊಂಡು 2 ಮಾಡಿ. ಇದು ಡಬಲ್ ಕ್ರೋಶ. ಈಗ ಇದು ಒಂದು ಕಂಬ ಆಗಿದೆ. ಇದೇ ಥರ ಪೂರ್ತಿ ಮಣಿ ಸುತ್ತ ಕಂಬ ಹಾಕ್ಕೊತ ಹೋಗ್ಬೇಕು. ಡಬಲ್ ಕ್ರೋಶ ಮಾಡ್ತಾ ಹೋಗ್ಬೇಕು. 2ರಿಂದ 1 2ರಿಂದ 1 ಮತ್ತು ಸೂಜಿ ಮೇಲೆ ದಾರ ತಂದು 2ರಿಂದ 1 2ರಿಂದ 1 ಒಂದೇ ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಬಿ ಕುಚ್ಚು. 3 1 2 3 4 5 6 ಆಗಿದೆ. 6 ಕಂಬ ಆಗಿದೆ. 7 8 9 10 11 12 13 ಕಂಬ ಬಂದಿದೆ. ಇವಾಗ ಇದನ್ನು ನೋಡಿ, ಒಂದು ಆರ್ಚ್ ರೆಡಿಯಾಗಿದೆ. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ 5 ಚೈನ್ ಹಾಕ್ಕೊಬೇಕು ಕುಚ್ಚು ಕಟ್ಟೋದಕ್ಕೆ. 2 3 4 5 ಚೈನ್ ಹಾಕಿ ಮತ್ತೆ ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಮತ್ತು ಇವಾಗ 1 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಲಾಕ್ ಮಾಡಿ ಈಗ ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕಿ ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕು. ಇವಾಗ 5 ಚೈನ್ ಮತ್ತೆ
5 ಚೈನ್ ಹಾಕಿ ಬೀಡುಗಳ ಮತ್ತೆ ಬ್ಯಾಕ್ ಹೋಗಿ ಬಟ್ಟೆನ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಮತ್ತೆ ಸೀದಾ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಇದರೊಳಗಡೆಯಿಂದ ಮತ್ತೆ ಕಂಬ ಮಾಡ್ಕೊತಾ ಬರಬೇಕು. 2ರಿಂದ 1, 2ರಿಂದ 1. ಇವಾಗ ನಾವು ಅಲ್ಲಿ ಎಷ್ಟು ಹಾಕಿದ್ದೀವಿ 13 ಹಾಕಿದ್ದೀವಿ. ಸೇಮ್ ಅದೇ ಇದೆ, ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಈಗ 13 ಕಂಬ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನು, 5 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್. ಮತ್ತು 1 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್, ಸಿಂಗಲ್ ಲಾಕ್ ಮತ್ತು ಬೀಡ್ ಹಾಕ್ಕೊಬೇಕು. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಇದನ್ನು ಮಾಡಿ ತೋರಿಸ್ತೀನಿ ನಾನು. ನೋಡಿ ಇದಾಗಿದೆ. ಇವಾಗ ಈ ಥರ ಬಂದಿದೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿ ರೆಡಿ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.